ನನ್ನ ಹೆಸರು ಮಹೇಶ್ ಅಂತ ಹೇಳಿ. ನಾನು ಇದನ್ನ ಮೈಸೂರು ಡಿಸ್ಟಿಕ್ಕು ಹುಣಸೂರು ಬಳಿ ಇರುವಂತಹ ರಾಮಪಟ್ಟಣ ಎಂಬ ಗ್ರಾಮದಲ್ಲಿದ್ದೀನಿ. ಇವತ್ತು ನೀವು ಗುರು ಪ್ರಸಾದ್ ಅವರ ಬಾಳೆ ಗಿಡಕ್ಕೆ ಸಂಬಂಧಪಟ್ಟಂಗೆ ಇವತ್ತು ರೈಜರ್ಸ್ ಇಂಡಿಯಾ ಮಾರ್ಕೆಟಿಂಗ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಸಮೃದ್ಧ ಆಗ್ರೋ ಪ್ರಾಡಕ್ಟ್ನ ಈ ಬಾಳೆ ಗಿಡಕ್ಕೆ ಸಂಬಂಧಪಟ್ಟಂಗೆ ಕೊಟ್ಟಿದ್ದು. ಇದಕ್ಕೆ ನಮ್ಮ ಪ್ರತಿಯೊಂದು ಪ್ರಾಡಕ್ಟ್ನ ಇವ್ರಿಗೆ ಏನು ಮಾಡಿದ್ದು, ವಿತರಣೆ ಮಾಡಿದ್ದು. ಜೊತೆಗೆ ಏನಪ್ಪ ಅಂದರೆ ಈ ಬಾಳೆ ಗಿಡಕ್ಕೆ ಹಲವಾರು ರೀತಿಯಾದಂಥ ಮೊಸೈಕ್ ವೈರಸ್ ಇರ್ಬೋದು ಮತ್ತು ಪನಾಮ ಕಾಯಿಲೆ ಸಹ ಈ ಗಿಡಗಳು ಬಂದಿದ್ದು. ನಮ್ಮ ಪ್ರಾಡಕ್ಟ್ನ ಯೂಸ್ ಮಾಡಿದಂತಹ ಈ ಗ್ರಾಮದ ಮಾದರಿ ರೈತ ಅಂತ ಹೇಳ್ಬೋದು ಮಿಸ್ಟರ್ ಗುರು ಅವರು ಇದ್ದಾರೆ. ಬನ್ನಿ ಯಾವ ರೀತಿಯಾಗಿ ಯೂಸ್ ಮಾಡಿದ್ರು, ಮೊದಲು ಏನು ಪ್ರಾಬ್ಲಮ್ ಇತ್ತು, ಇದು ಯೂಸ್ ಮಾಡಿದ್ಮೇಲೆ ಯಾವ ರೀತಿಯಾದಂತಹ ಡೆವಲಪ್ಮೆಂಟ್ ಆಗಿದೆ, ಈಗ ಅವ್ರನ್ನ ಕೇಳೋಣ ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್, ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿದ್ರಲ್ಲ, ಈ ಯೂಸ್ ಮಾಡೋಕ್ಕಿಂತ ಮೊದಲೇ ಆಗಿತ್ತು, ಈಗ ಯೂಸ್ ಮಾಡೋದಲ್ಲ, ಈಗ ಯಾವ ರೀತಿಯಾಗಿ ಬದಲಾವಣೆ ಆಗಿದೆ? ಮೊದಲು ಹೇಳ್ಬೇಕಂತಂದರೆ ಸ್ವಲ್ಪ ವೈರಸ್ ಇತ್ತು. ಮಜಾಕ್ ಬಂದ್ಬಿಟ್ಟು ವೈರಸ್ಸು ನಮಗೆ ಕಣ್ಣಿಗೆ ಚೆನ್ನಾಗಿ ಕಾಣ್ತಿರ್ಲಿಲ್ಲ. ಹಾಗಾಗಿ ನಿಮ್ಮ ಬಳಿ ಬಂದಾಗ ನೀವೇನಂತಂದರೆ ಇದು ಹಾಕಿ ಸರ್ ಅಂತಂದರೆ ಅದನ್ನು ನಾವೇನು ಮಾಡ್ಬೋದು ಅಂದರೆ ನೀವು ಹೇಳ್ದಂಗೆ ಸ್ವಲ್ಪ ಗುಳಿ ಪಾತಿ ಮಾಡಿಬಿಟ್ಟು ಅದ್ರ ಮೂಲಕ ಬ್ರೂ ಪ್ರಾಡಕ್ಟ್ ಹಾಕಾದ್ಮೇಲೆ ಒಂದು ಔಷಧಿ ಕೊಟ್ಟರೆ, ಇದು ಔಷಧಿ ಇದು ಫ್ರೈ ಮಾಡಿ ಅಂದ್ಬಿಟ್ಟು ಅದು ಹಾಕಿದ ನಂತರ ಒಂದು 15 ದಿವಸಕ್ಕೆ ಔಷಧಿ ಫ್ರೈ ಮಾಡೋದು ಸೂಪರಾಗಿ ಐತೆ ಸರ್. ಈಗ ಸರ್ ಹೇಳ್ತಿದ್ದಾರೆ ಈ ಗುಣಿಗೆ ಏನು ಮಾಡಿದ್ದಾರೆ ಅಂತಂದರೆ, ಇಲ್ಲಿ ನೋಡ್ಬೋದು ನೀವು, ಈ ಗುಣಿಗೆ ಸಂಬಂಧಪಟ್ಟಂಗೆ ಸುತ್ತ ಒಂದೊಂದು ಬುಡಕ್ಕೆ 30 ರಿಂದ 40 ಗ್ರಾಮ್ ಏನು ಮಾಡಿದ್ದಾರೆ, ಬ್ರೂ ಪೊಟ್ಯಾಟೋನ ಸಿಂಪಡಣೆ ಮಾಡಿದ್ದಾರೆ. ಸಿಂಪಡಣೆ ಮಾಡಿ ತದನಂತರದಲ್ಲಿ ಮಣ್ಣು ಹಾಕಿ ಅದೇನು ಮಾಡಿದ್ದಾರೆ ಅಂತಂದರೆ ಇದ್ರ ಮೇಲೆ ವಿರಾಟು, ಆಕ್ರಮಣ ಮತ್ತು ಗ್ರೋ ಅದ್ಭುತ ಮತ್ತು ಸೂಪರ್ ಕ್ಯಾಪ್ಚರ್ ಏನು ಮಾಡಿದ್ರು, ಸ್ಪ್ರೇ ಮಾಡಿಕೊಟ್ಟಿದ್ದು. ಯಾಕೆಂತಂದರೆ ಈ ಗೊನೆಲ್ಲ ಮೇಲ್ಗಡೆ ಸುಳಿಯೆಲ್ಲ ಏನಾಯ್ತಿತ್ತು ಅಂತಂದರೆ ಬಾಡ್ದಂಗೆ ಕೆಳಕ್ಕೆ ಬೊಗ್ತಿತ್ತು. ಆಗ ನಾನು ಏನು ಮಾಡಿದೆ, ಸರ್ ಹತ್ರ ಬಂದು, ಸರ್ ನನಗೆ ಒಂದು ಈ ಥರ ಪ್ರಾಬ್ಲಮ್ಸ್ ಇದ್ದರೆ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿ ಅಂತಂದಾಗ ಆ ಪ್ರಾಡಕ್ಟ್ ಯೂಸ್ ಮಾಡಿದ್ರು. ಇವತ್ತು ನೋಡ್ಬೋದು ಯಾವ ರೀತಿಯಾದ ಅದ್ಭುತವಾದಂಥ ರಿಸಲ್ಟ್ ಬಂದಿದೆ. ಇಲ್ಲೆಲ್ಲ ನೋಡ್ಬೋದು ನೀವು, ತುಂಬ ಚೆನ್ನಾಗಿ ಬಂದಿದೆ. ಯಾಕೆಂತಂದರೆ ಈ ಬಾಳೆ ಗಿಡ ನಾವು ಏನು ಅಂದ್ಕೊಳ್ತೀವಿ ಅಂತಂದರೆ ಇದು ಒಂದು ವಾಣಿಜ್ಯ ಬೆಳೆ ಅಂತಂದರೆ ಈ ಬೆಳೆನ ಏನಂತ ರೈತರು ಆರ್ಥಿಕವಾಗಿ ಲಾಭ ಗಳಿಸೋದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತಾರೆ. ಬಟ್ ಇವತ್ತು ಎಷ್ಟು ತುಂಬ ಚೆನ್ನಾಗಿ ಬಂದಿದೆ ಅಂತಂದರೆ ಅಷ್ಟು ಚೆನ್ನಾಗಿದೆ. ತುಂಬ ಇಳುವರಿ ಬರುವಂಥ ಮೂಮೆಂಟಲ್ಲಿದೆ. ನೆಕ್ಸ್ಟ್ ಹಂತದಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ ಇದಕ್ಕೆ ಗ್ರೋ ಅದ್ಭುತ ಸೂಪರ್ ರಿಚ್ನ ನಾನು ಮತ್ತು ಇವ್ರಿಗೆ ಇಂಜೆಕ್ಷನ್ ಮೂಲಕ ಅಂತಂದರೆ ಈ ಬಾಳೆ ಗಿಡಕ್ಕೆ ಮೊದಲು ಟ್ರಂಚಿಂಗ್ ಮಾಡಿಸಿದ್ದೀನಿ. ಈಗೇನು ಮಾಡ್ತೀನಿ, ಪ್ರತಿಯೊಂದು ಗಿಡಕ್ಕೆ 50 ಗ್ರಾಮ್ ನನಗೆ ಅದ್ಭುತ, ಸೂಪರ್ ರಿಚ್ಚು, ಸೂಪರ್ ಕ್ಯಾಪ್ಚರು, ಫೋರ್ಸು, ವಿರಾಟು ಎಲ್ಲನೂ ಮಿಕ್ಸ್ ಮಾಡಿ ಒಂದು ಸಿರಂಜಲ್ಲಿ ಈ ಬುಡಕ್ಕೆ ಏನು ಮಾಡ್ತೀನಿ, ಇಂಜೆಕ್ಷನ್ ಕೊಡ್ತೀನಿ. ಇಂಜೆಕ್ಷನ್ ಕೊಟ್ಟಾಗ ಪ್ರತಿಯೊಂದು ತಿಂಗಳಲ್ಲಿ ಇಂಜೆಕ್ಷನ್ ಕೊಟ್ಟಾಗ ಇದಕ್ಕೆ ಬೇಕಾಗುವಂಥ ಪೋಷಕಾಂಶ ನಮ್ಮ ಸಮೃದ್ಧಗಳು ಕೊಡ್ಬೋದು ಅಂತ ಹೇಳ್ತಾ ಎಷ್ಟೋ ಜನ ರೈತರು ಈ ಥರ ಬಾಳೆ ತೋಟ ಹಾಕಿದರೆ ಅವ್ರಿಗೆ ಎಲೆ ಚುಕ್ಕಿ ರೋಗ ಅಂತ ಬರ್ತದೆ, ಮೊಸೈಕ್ ವೈರಸ್ ಅಂತ ಬರ್ತದೆ, ಅದಾದಮೇಲೆ ಪನಾಮ ಕಾಯಿಲೆ ಅಂತ ಬರ್ತದೆ. ಈ ಎಲ್ಲ ರೀತಿಯಾದಂಥ ಕಾಯಿಲೆಗಳಿಗೆ ಇವತ್ತು ತರಗ ರೋಗ ಇರ್ಬೋದು, ಎಲ್ಲ ರೀತಿಯಾದ ಕಾಯಿಲೆಗಳಿಗೆ ಇವತ್ತು ರೈಜರ್ಸ್ ಇಂಡಿಯಾ ಮಾರ್ಕೆಟಿಂಗ್ ಗ್ಲೋಬಲ್ ಪ್ರೈವೇಟ್ ವತಿಯಿಂದ ಸಮೃದ್ಧ ಆಗ್ರೋ ಪ್ರಾಡಕ್ಟ್ನ ಯೂಸ್ ಮಾಡಿದ್ರೆ ರೈತ ಯಾವ ಉದ್ದೇಶಕ್ಕೋಸ್ಕರ ಈ ಬೆಳೆ ಬೆಳೀತಾನೆ ಅದು 100% ರಿಸಲ್ಟ್ ಬರೋಕ್ಕೆ ನಮ್ಮ ಪ್ರಾಡಕ್ಟು ಪೂರಕವಾಗಿ ಕೆಲಸ ಮಾಡ್ತದೆ ಅಂತ ಹೇಳ್ತಾ ಎಲ್ಲ ರೈತರು ಇದನ್ನು ಯೂಸ್ ಮಾಡಲಿ ಅಂತ ಹೇಳ್ತಾ ಈ ಒಂದು ಪ್ರಾಡಕ್ಟ್ ಯೂಸ್ ಮಾಡಿದಂತಹ ಈ ಊರಿನ ಗುರುಪ್ರಸಾದ್ ರಾಮಪಟ್ಟಣ ಹುಣಸೂರು ಪಕ್ಕ ಇರುವಂತಹ ರೈತರಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಹಾಗೂ ನಮ್ಮಗಳ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು ಅರ್ಪಿಸ್ತೇನೆ. ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್ ಸರ್. ಒಳ್ಳೆಯದಲ್ಲಿ.